ಅದೇ ಅದೇ ನೋಡಿ ಅಲ್ಲಿನ ಮುಖ್ಯ ಶಿಕ್ಷಕ ಅಲ್ಲಿನ ಪರಿಸ್ಥಿತಿ ಹೇಳೋದಕ್ಕೆ ಹಿಂಜರಿತಿದ್ದಾನೆ ಅಂತಂದ್ರೆ ಏನಿದು ಜಂಗಲ್ ಆಯ್ತಾ, ಜಂಗಲ್ ವ್ಯವಸ್ಥೆ ಆಯ್ತಾ? ಎಲ್ಲರೂ ಹೇಳ್ಬಿಟ್ರೆ ನನ್ನ ಮೇಲೆ ಎಲ್ಲಿ ಯಾರ ಅಧಿಕಾರಿಗಳು ಕ್ರಮ ತೆಗೆದುಕೊಂಡ್ಬಿಟ್ರೆ? ಒಬ್ಬ ಶಿಕ್ಷಕ ರಾಜೀನಾಮೆ ಇನ್ನೂ ವಾಪಸ್ ತಗೊಂಡಿಲ್ಲ, ವೀರಣ್ಣ ಮಡಿವಾಳ ಅಂತ ಹೇಳಿ, ಪಾಪ ಅವನು ಕೊಠಡಿ ಕೇಳಿದಕ್ಕೆ ರಾಜೀನಾಮೆ ಸಸ್ಪೆಂಡ್ ಮಾಡಿದ್ರು. ನೀವು ಸಸ್ಪೆಂಡ್ ಆದರೆ ಏನು ತೊಂದರೆ ಇಲ್ಲ. ಈ ರೀತಿ ದನದ ಕೊಂಪೆ ಥರ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತೀರಲ್ಲ ನೀವು. ಪಾಪ ಆ ವಿದ್ಯಾರ್ಥಿಗಳು ಅದು ಎಷ್ಟರ ಮಟ್ಟಿಗೆ ಪಾಠ ಕಲ್ತಿದ್ದಾರೋ ಏನೋ, ನನಗಂತೂ ನಂಬಿಕೆ ಬರಲ್ಲ. ಹೋಗ್ಲಿ, ಪಾಠ ಕಲಿಯೋದಿರಲಿ, ಅವರ ಜೀವ ಉಳಿಸ್ಬೇಕಾಗಿದೆ. ಕರ್ನಾಟಕದ ಶಿಕ್ಷಣ ಸಚಿವರೇ, ನೀವು ಬೀದರ್ನ ಏನು ಗಡಿ ಭಾಗದಲ್ಲಿರುವಂತಹ, ಕರ್ನಾಟಕದ ಗಡಿ ಭಾಗ, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಚೋಂಡಿ ಮುಖೇಡ್ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಈ ಹೆಸರು ಕೇಳಿಲ್ಲ ನೀವು. ಮೊದಲು ಭೇಟಿ ಕೊಡಿ. ಭೇಟಿ ಕೊಟ್ಟು ಆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕೇಳಿ. ಅಲ್ಲಿನ SDMC ಅಧ್ಯಕ್ಷ ಅಂತ ಯಾರಿದ್ದಾರೆ ಅವ್ರನ್ನ ಕೇಳಿ. ಅಲ್ಲಿ ಯಾರೋ ಒಬ್ಬ ಶಿಕ್ಷಕ ಇದ್ದಾರೆ ನೆಪ ಮಾತ್ರಕ್ಕೆ, ಆ ಮನುಷ್ಯ ಮಾತೇ ಆಡ್ತಾ ಇಲ್ಲ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ನರಕ ಸದೃಶ ಸ್ಥಿತಿಯನ್ನ. ಇದು ಏನು, ಯಾರಾದರೂ ಇದನ್ನೇನಾರ ಶಾಲೆ ಅಂತಾರೇನ್ರಿ? ಅಲ್ಲೊಂದು ಸ್ವಚ್ಛತೆ ಇಲ್ಲ, ಯಾವಾಗ ಬೇಕಾವಾಗ ಕುಸಿಯೋ ಸ್ಥಿತಿಯಲ್ಲಿದೆ. ಏನಾದರೂ ಹೆಚ್ಚಿನ ಅನಾಹುತ ಆದರೆ ಅದಕ್ಕೆ ಹೊಣೆ ಯಾರು? ನಮ್ಮ ಜನ ಪ್ರಜ್ಞಾವಂತರಾಗದೇ ಇದ್ದರೆ ಏನೆಲ್ಲ ಮೋಸಗಳನ್ನು, ಅನ್ಯಾಯಗಳನ್ನು, ನಿರ್ಲಕ್ಷ್ಯವನ್ನು ನಮ್ಮ ಈ ಆಡಳಿತ ವ್ಯವಸ್ಥೆ ಮಾಡುತ್ತೆ ಅನ್ನೋದಕ್ಕೆ ಈ ಚೋಂಡಿ ಮುಖೇಡ್ ಗ್ರಾಮ ನಿಜಕ್ಕೂ ನಾಗರಿಕ ವ್ಯವಸ್ಥೆಗೆ ಅದು ತೆರೆದುಕೊಂಡಿಲ್ಲ. ನಿಮಗೆ ನೋಡಿ ತೋರಿಸ್ತಾ ಇದ್ದೀವಿ ನೋಡಿ. ಇದನ್ನ ಯಾರಾದರೂ ಸರ್ಕಾರಿ ಶಾಲೆ ಅಂದುಬಿಟ್ರೆ ಒಂದು ದನದ ಕೊಟ್ಟಿಗೆ ಅದು ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ನಮ್ಮ ರೈತರು. ನೋಡಿ ಇದು ಹೆಂಗಿದೆ. ಶಾಲೆ ಅಂತ ಯಾರಾದರೂ ಕರೀತಾರೆ ಏನ್ರಿ? ಇಂಥ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಂಗ್ರಿ ಪಾಠ ಕಲಿತಾರೆ? ಇವ್ರು ಹೆಂಗ್ರಿ ಅವರ ಭವಿಷ್ಯ ರೂಪಿಸಕ್ಕಾಗತ್ತೆ? ನೋಡಿ ಹೆಂಗ್ ಕೂತಿದ್ದಾರೆ ಅಲ್ಲಿ. ಇದು ನಮ್ಮ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ, ಅಯೋಗ್ಯತನ, ಆಮೇಲೆ ಕರ್ತವ್ಯ ಭ್ರಷ್ಟತೆಗೆ ಸಾಕ್ಷಿಯಾಗಿರುವ ದೃಶ್ಯಗಳಿವು. ಮೇನ್ ಸ್ಟ್ರೀಮ್ ಮಾಧ್ಯಮಗಳೆಲ್ಲವೂ ಕೂಡ ಈ ಸ್ಟೋರಿನ ವರದಿ ಮಾಡಬೇಕಾಗಿದೆ. ಈ ಒಂದು ಹೆಸರನ್ನೇ ಕೇಳಿರಲ್ಲ ಎಷ್ಟೋ ಜನ. ಚೋಂಡಿ ಮುಖೇಡ್ ಅನ್ನೋದು ಅದು ಕರ್ನಾಟಕಕ್ಕೆ ಸೇರಿದ, ಮಹಾರಾಷ್ಟ್ರದಲ್ಲಿ ಇರುವ, ಎರಡೂ ರಾಜ್ಯಗಳನ್ನು ಹೊಂದಿಕೊಂಡಿರುವಂಥ ಈ ಒಂದು ಗ್ರಾಮ ಅತ್ಯಂತ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇಲ್ಲಿ ಕುಡಿಯೋ ನೀರಿಲ್ಲ, ಒಳ್ಳೆ ರಸ್ತೆ ಇಲ್ಲ, ಒಳ್ಳೆ ಶಾಲೆ ಇಲ್ಲ. ಇದು ಒಂದು ರೀತಿಯ ಕೂಪ, ಕತ್ತಲ ಕೂಪದಿಂದ ಪಾರು ಮಾಡುವಂತ ಧೀಮಂತ ರಾಜಕಾರಣಿ, ಧೀಮಂತರು ಯಾರಿದ್ದಾರೆ ಅಲ್ಲಿನ ಶಾಸಕ ನಿಜಕ್ಕೂ ರಾಜೀನಾಮೆ ಕೊಡ್ಬೇಕು. ನಿಮಗೇನಾದರೂ ಶಾಸಕರೇ, ಬೀದರ್ನ ಶಾಸಕರೇ, ನಿಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಸಂವೇದನೆ ಇದ್ರೆ ದಯಮಾಡಿ ಅಲ್ಲಿಗೆ ಭೇಟಿ ಕೊಟ್ಟು ಆ ಊರಿನ ಚಿತ್ರಣ ಬದಲಾವಣೆ ಮಾಡಿ. ಆ ವಿದ್ಯಾರ್ಥಿಗಳನ್ನ ಕಾಪಾಡಿ, ಅಪಾಯದಲ್ಲಿದ್ದಾರೆ. ಜನಶ್ರೀ ನ್ಯೂಸ್ನ ಈ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನಪರ ಸ್ಟೋರಿಗಳನ್ನ ಇಟ್ಕೊಂಡು ನಾವು ವರದಿ ಮಾಡ್ತಾ ಇದ್ವಿ. ನಮ್ಮ ರಾಜಕಾರಣಿಗಳಿಗೆ ಇದೆಲ್ಲ ಬೇಕಾಗಿಲ್ಲ. ಇನ್ನೆಲ್ಲೋ ಜಾತ್ರೆ ಅಂತೆ, ಇನ್ಯಾವುದೋ ತಂಡ ಅಂತೆ, ಇನ್ನೇನೋ ಕ್ರಿಕೆಟ್ ಅಂತೆ, ಇನ್ಯಾವುದೋ ಅವ್ರದೇ ಪಕ್ಷದಲ್ಲಿ ಭಿನ್ನಮತ, ತಳಮಳ, ಇಷ್ಟರಲ್ಲೇ ಮುಳುಗೋಗಿದ್ದಾರೆ. ಪಾಪ ನಮ್ಮ ಜನ ಸಾಯ್ತಾ ಬಿದ್ದಿದ್ದಾರೆ. ಇದು ನಮ್ಮ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ನಮ್ಮ ರಾಜಕಾರಣಿಗಳು, ನಮ್ಮ ಜನಪ್ರತಿನಿಧಿಗಳು, ನಮ್ಮ ಅಧಿಕಾರಿಗಳು ಅದೆಷ್ಟರ ಮಟ್ಟಿಗೆ ನಮಗೆ ಟೋಪಿ ಹಾಕ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ನಿದರ್ಶನ. ಇನ್ನಾದರೂ ಯಾರಿದ್ದಾರೆ? ಓಕೆ, ನಮ್ಮ ವರದಿಗಾರ ಶಿವಾನಂದ ಅವ್ರನ್ನ ಮಾತಾಡ್ಸೋಣ. ಅವರು ಅಲ್ಲಿನ ಪರಿಸ್ಥಿತಿಯನ್ನು ಮತ್ತಷ್ಟು ಕರಾರುವಕ್ಕಾಗಿ ಪ್ರತಿಬಿಂಬಿಸುವುದು. ನಮಸ್ತೆ ಶಿವಾನಂದ್. ಏನಿದು ತುಂಬಾ ಒಳ್ಳೆ ವರದಿ ಮಾಡಿದ್ದೀರಿ. ನೀನು ವಿಶೇಷ ಅನಿಸ್ತು. ಹೇಗೆ ಇಲ್ಲಿನ ಭೌಗೋಳಿಕ ಸ್ಥಿತಿ ಮತ್ತು ಎರಡೂ ರಾಜ್ಯಗಳು ಅದೆಷ್ಟರ ಮಟ್ಟಿಗೆ ಇದನ್ನ ಈ ಒಂದು ಗ್ರಾಮವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ? ಯಾಕೆ ಶಿಕ್ಷಣಾಧಿಕಾರಿಗಳು ಮತ್ತೆ ಈ ಒಂದು ಶಾಲೆನ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿರೋದು? ಅಲ್ಲಿನ ಶಿಕ್ಷಕರ ಜೊತೆ ಮಾತಾಡಿದ್ವಿ, ಅವ್ರೇನೋ ಬೇಕಾಬಿಟ್ಟಿಯಾಗಿ ಮಾತಾಡಿದ್ರು. ಏನಾಗಿದೆ ಪರಿಸ್ಥಿತಿ ಸ್ವಲ್ಪ ಹೇಳೋದಾದ್ರೆ? ಹೌದು ಸರ್, ಅಲ್ಲಿ ಶಿಕ್ಷಣ ಮರಾಠಿ ಮೀಡಿಯಂ ಸ್ಕೂಲ್ ಸರ್, ಕನ್ನಡ ಮೀಡಿಯಂ ಸ್ಕೂಲ್ ಇಲ್ಲ. ಅಲ್ಲಿ ಸುತ್ತಲೂ ಮಹಾರಾಷ್ಟ್ರ ಸರ್, ಅದು ಒಂದೇ ಊರು ಕರ್ನಾಟಕದು. ಇಲ್ಲಿಂದ ಔರಾದ್ದಿಂದ 40 ಕಿಲೋಮೀಟರ್ ಬರುತ್ತೆ ಸರ್. ಪೂರಾ ಬಾರ್ಡರ್ ಸುತ್ತಲೂ ಮಹಾರಾಷ್ಟ್ರ. ಮತ್ತೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಸರ್. ಅಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆ ಸಂಪರ್ಕ ಸರಿಯಾಗಿ
ಶಾಸಕರು ಪ್ರಭು ಚವ್ಹಾಣ್ ಅವ್ರು ಬರ್ತಾರೆ. ಪ್ರಭು ಚವ್ಹಾಣ್ ಏನು ಅವ್ರಿಗೇನು ಕಣ್ ಕಾಣ್ತಾ ಇಲ್ವಂತ, ಈ ಊರಿನ ಸ್ಥಿತಿ ಗೊತ್ತಾಗ್ತಿಲ್ವಂತ, ನೀವು ಏನಾರ ಗಮನಕ್ಕೆ ತಂದ್ರ? ಇಲ್ಲ, ಸಿಕ್ಕಿಲ್ಲ ಸರ್ ಅವರು ನಮಗೆ. ನಾವು ಹೋಗಿದ್ದೇವೆ, ಅವರು ಸಿಗ್ಲಿಲ್ಲ. ಅಲ್ರಿ ಒಬ್ಬ ಇವ್ರ ವ್ಯಾಪ್ತಿಗೆ ಬರುತ್ತೆ ತಾನೇ ಇದು? ಹಾ, ಪ್ರಭು ಚವ್ಹಾಣ್ ಅವ್ರ ವ್ಯಾಪ್ತಿಯಲ್ಲೇ ಬರುತ್ತೆ ಸರ್. ಮತ್ತೆ ಪ್ರಭು ಚವ್ಹಾಣ್ ಅವರೇ ಏನ್ರಿ ಆಗಿದೆ ನಿಮಗೆ? ಒಬ್ಬ ಶಾಸಕರಿದ್ದೀರಿ, ನೀವು ಮರಾಠಿ ಮಾತಾಡ್ತೀರಿ, ಇರ್ಲಿ, ಜನರ ಸಮಸ್ಯೆಗಳು ನಿಮಗೆ ಬೇಕಾಗಲ್ವಾ? ಓಟು ಕೇಳಕ್ಕೆ ಮಾತ್ರ ಅಲ್ಲಿ ಹೋಗ್ತೀರಿ. ಸರ್ ಅಲ್ಲಿ ಸ್ಕೂಲಲ್ಲಿ ಬಿಲ್ಡಿಂಗ್ ಡೆಮಾಲಿಶ್ ಬಂದಿದೆ ಸರ್. 5 ರೂಮ್ ಇದೆ, 5 ಡೆಮಾಲಿಶ್ ಇದೆ, 5 ಚೆನ್ನಾಗಿದೆ. ಅದೇ ಅದರಲ್ಲೇ ಕೂಡಿಸಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅವರು ಮುಖ್ಯ ಗುರುಗಳು ಮಾತಾಡ್ತಾ ಇದ್ದಿರಲ್ಲ, ನಾವು ಇದು ರಿಕ್ವೆಸ್ಟ್ ಮಾಡಿ ಮಾತಾಡಿದ್ರು, ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಸರ್, ನಾವು ಲೆಟರ್ ಬರ್ತೀವಿ ಡೆಮಾಲಿಶ್ ಕಡೆಯಿಂದ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸ್ಕೂಲಲ್ಲಿ, ಮತ್ತೆ ಊರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಜೆಜೆನ್ ಕೆಲಸ ಆಗಿದೆ, ಅರ್ಧ ಮಾಡಿ ಅವ್ರು ಗೊತ್ತಿರೋ ಹೋಗ್ಬಿಟ್ರು, ಅವ್ರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು. ಇಲ್ಲಿ ಮತ್ತೀಗ ಅಲ್ಲಿನ SDMC ಅಧ್ಯಕ್ಷರು ಇರ್ತಾರೆ, BEO ಇರ್ತಾರೆ, ಅವರ್ಯಾರು ಈ ಕೊಠಡಿಗಳನ್ನ ಬದಲಾವಣೆ ಮಾಡ್ಕೊಡ್ತಾರ, ಅಥವಾ ಇಲ್ಲೇ ಮತ್ತೆ ವಿದ್ಯಾರ್ಥಿಗಳು ಅಂತ ಅಪಾಯದ ಸ್ಥಿತಿಯಲ್ಲಿರುವಂತ ಕೊಠಡಿಯಲ್ಲೇ ಪಾಠ ಕೇಳುವ ಸ್ಥಿತಿ ಇದೆಯಾ? ಹಾಗೆ ಇದೆ ಸರ್. BEO ನಾವು ಹೋಗಿದ್ದೆ, ಸಿಗ್ಲಿಲ್ಲ. ಅವರು BEO ಕಾಂಟ್ಯಾಕ್ಟ್ ಮಾಡ್ಬೇಕು. ಮತ್ತೆ ಗ್ರಾಮ ಪಂಚಾಯತ್ ತಿಳಿಯೋರಿಗೆ ಫೋನ್ ಮಾಡಿದ್ರೆ ಮಧ್ಯಾಹ್ನ 3 ಗಂಟೆಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿರೋ ಪಂಚಾಯತ್ಗೆ. ಮತ್ತೆ ಫೋನ್ ಮಾಡಿ ಕೇಳಿದ್ರೆ ನಾವು HPL ಇದ್ದೇವೆ, ಅಡಿಟ್ ನಡೀತಾ ಇದೆ, ಇಲ್ಲಿ ಬಂದ್ವಿ ಅಂತ ಹೇಳ್ತಾ ಇದ್ದಾರೆ PDO ಅವರು. ಈ ವರದಿ ನಂತರ ಇವ್ರು ಎಲ್ರಿಗೂ ಕೂಡ ಈ ಸ್ಟೋರಿಯನ್ನ ಕಳಿಸ್ಕೊಡಿ. ಇವ್ರಿಗೆ ಏನಾದ್ರೂ ನಾಚಿಕೆ, ಮಾನ, ಮರ್ಯಾದೆ, ಜನರ ಬಗ್ಗೆ ಕಾಳಜಿ, ಪ್ರೀತಿ, ಜನರ ತೆರಿಗೆ ತೆಗೆದುಕೊಳ್ದೀವಿ ಅಂತ ಹೇಳಿ ಸ್ವಲ್ಪನಾದ್ರೂ ಕನಿಷ್ಠ ಮಾನವೀಯತೆ ಇದ್ರೆ ಈ ಸ್ಟೋರಿ ನಂತರ ಆದ್ರೂ ಆ ಊರಿಗೆ ಹೋಗಿ ಭೇಟಿ ಕೊಟ್ಟು ಸ್ವಲ್ಪ ಬದಲಾವಣೆ ಮಾಡಿ. ತುಂಬಾ ಒಳ್ಳೆ ಸ್ಟೋರಿ ಮಾಡಿದಿರಿ ಶಿವಾನಂದ್, ನೋಡೋಣ, ಫಾಲೋ ಅಪ್ ಮಾಡ್ತಾ ಇರಿ. ಏನಾದ್ರೂ ನಮ್ಮ ವರದಿ ನಂತರ ಆದ್ರೂ ಏನಾದ್ರೂ ಬಂದು ಏನಾದ್ರೂ ಸ್ವಲ್ಪ ಏನು ಅಲ್ಲಿಗೆ ಸ್ಪಂದಿಸುವಂತಹ ಶಾಲೆಯ ಚಿತ್ರಣವನ್ನ ಬದಲಾವಣೆ ಮಾಡುವಂತಹ ಕೆಲಸವನ್ನ ನೋಡೋಣ. ಸರ್ ಅಲ್ಲಿ ಉರ್ದು ಮೀಡಿಯಂ ಸ್ಕೂಲ್ ಇದೆ ಸರ್, ಹಾ, ಅಲ್ಲಿ ಯಾರು ಬೇರೆ ಕಬ್ಜೆ ಮಾಡಿದ್ದಾರೆ. ಅದು ಬಗ್ಗೆ ನಂಗೆ ಡಿಟೇಲ್ ಸಿಗ್ಲಿಲ್ಲ, ಅದಕ್ಕೆ ಅದು ನಾನು ಹಾಕಿಲ್ಲ. ಅದು ಏನೋ ಓಕೆ, ನೋಡೋಣ. ಧನ್ಯವಾದ. ಪ್ರಭು ಚವ್ಹಾಣ್ ಅವರೇ, ಶಾಸಕರಾಗಿದ್ದೀರಿ, ಇದು ನಿಮ್ಮ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಇದು. ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಸರಿಯಾದ ವಿದ್ಯಾರ್ಥಿಗಳಿಗೆ ಸರಿಯಾದ ಕೊಠಡಿಯ ವ್ಯವಸ್ಥೆ ಇಲ್ಲ. ಅವು ಯಾವ ಟೈಮಲ್ಲಾದರೂ ಬೀಳುವ ಸಾಧ್ಯತೆಗಳಿವೆ. ನಾಳೆ ಹೆಚ್ಚಿನ ಅನಾಹುತಗಳು ಆಗುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ. ಇನ್ನು ಶಿಕ್ಷಣ ಇಲಾಖೆ ಅದು ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಇದ್ದರೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ನೋಡಿದ ನಂತರ ಆದರೂ ಸ್ವಲ್ಪ ಆಕ್ಟಿವ್ ಆಗಿ ಸ್ಪಂದಿಸೋ ಕೆಲಸವನ್ನು ಮಾಡಬೇಕಾಗಿದೆ ಸಂಬಂಧಪಟ್ಟ ಸಚಿವರು. ಒಟ್ಟಾರೆಯಾಗಿ ನಾವು ಹೇಳೋದೇನು ಅಂದರೆ, ಅದು ಗಡಿಯಂಚಿನ ಗ್ರಾಮ ಆಗಿರಲಿ, ಗಡಿಯಲ್ಲಿರುವ ಗ್ರಾಮಗಳಾಗಲಿ, ಎಲ್ಲ ನಮ್ಮವರೇ. ನಮಗೆ ಗಡಿಗಳ ಹಂಗಿಲ್ಲ, ಎಲ್ಲರೂ ಕೂಡ ಮನುಷ್ಯರೇ. ಮಹಾರಾಷ್ಟ್ರ ಆದ್ರೇನು, ಕರ್ನಾಟಕ ಆದ್ರೇನು, ನಮ್ಮ ಭಾಗಕ್ಕೆ ಹೊಂದ್ಕೊಂಡಂಥದ್ರೇನು, ಯಾರಾದ್ರೇನು ಮನುಷ್ಯರು ತಾನೇ. ಒಂದು ಕಾಲಕ್ಕೆ ಮಹಾರಾಷ್ಟ್ರವು ಕೂಡ ನಮ್ಮದೇ ಆಗಿತ್ತು. ಕಾವೇರಿಯಿಂದ ಗೋದಾವರಿವರೆಗೂ ಕೂಡ ನಮ್ಮ ಆಳ್ವಿಕೆ ಇತ್ತು. ಇರಲಿ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದಷ್ಟು ಗಡಿಯನ್ನು ಒಳಗೊಂಡು ರಾಷ್ಟ್ರಗಳು ವಿಂಗಡಣೆ ಮಾಡ್ಕೊಂಡು ಆಳ್ವಿಕೆ ನಡೆಸ್ತಾ ಇದ್ದಾವೆ. ಕೆಲವೊಂದು ಭಾಗಗಳಲ್ಲಿ ಕೆಲವು ಸಮಸ್ಯೆ ಇರುತ್ತೆ, ಕಾಸರಗೋಡು ಭಾಗ, ಈ ರೀತಿ ಈ ಗಡಿಯ ಸಮಸ್ಯೆಗಳಿರ್ತವೆ. ಇದನ್ನು ಅಲ್ಲಿನ ಜನಪ್ರತಿನಿಧಿಗಳು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಿ ಈ ಗಡಿ ಭಾಗದ ಸಮಸ್ಯೆಯಲ್ಲಿ ಈ ರೀತಿ ತಾಂತ್ರಿಕ ಸಮಸ್ಯೆಗಳು ಬರದೆ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರೋದು ನಿಮ್ಮಗಳ ಜವಾಬ್ದಾರಿ. ನಮ್ಮ ಜವಾಬ್ದಾರಿ. ನಾವು ಅದನ್ನು ಅನಾವರಣಗೊಳಿಸಿದ್ದೇವೆ, ಬಟಾಬಯಲು ಮಾಡಿದ್ದೇವೆ ಅಲ್ಲಿನ ಸ್ಥಿತಿಯನ್ನು. ನಿಮಗೇನಾದರೂ ಸ್ವಲ್ಪ ಜನರ ಬಗ್ಗೆ ಪ್ರೀತಿ, ಕರುಣೆ ಇದ್ದರೆ ಆ ಬಗ್ಗೆ ಸ್ಪಂದಿಸಿ ಕೆಲಸ ಮಾಡಿ. ನೀವು ಮಾಡದೇ ಇದ್ದರೆ ಮತ್ತೆ ನಾವು ಅದನ್ನು ಪ್ರಸಾರ ಮಾಡ್ತೀವಿ, ಗಮನಕ್ಕೆ ತರ್ತೇವೆ, ನಿಮ್ಮನ್ನು ಮತ್ತಷ್ಟು ಬಟಾಬಯಲು ಮಾಡೋ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ, ಈ ಚೋಂಡಿ ಮುಖೇಡ್ ಬದಲಾಗಲಿ, ಅಲ್ಲಿನ ವಿದ್ಯಾರ್ಥಿಗಳ ಬದುಕು ಉಜ್ವಲ ಆಗುವಂಥ ವಾತಾವರಣವನ್ನು ನಿರ್ಮಾಣ ಆಗಲಿ, ಜನರಿಗೆ ಮೂಲಭೂತ ಸೌಲಭ್ಯ ಸಿಗಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ವಿ. ನಮಸ್ಕಾರ.